ಮನೆ 16 ಪಾಯಿಂಟ್ಸ್, ಹೆಣ್ಣಿನ ಮನೆ 15 ಪಾಯಿಂಟ್ಸ್. ಅಮ್ಮಕ್ಕ ಆದಿತ್ಯ ಅಕ್ಕ ಇಬ್ರು ಕಿಚನ್ ಅಲ್ಲಿ ಇದ್ದಾರೆ. ಅವ್ರಿಬ್ರು ಇದ್ದಿದ್ರೆ ನಮ್ಗೆ ಹೀನಾಯ ಸೋಲ್ ಆಗ್ತಾನೆ ಇರ್ಲಿಲ್ಲ. ಹೌದು ಕಣೆ, ಪಾಪ ಅವರಿಬ್ರು ಅಡ್ಗೆ ಮನೇಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಸಿಕ್ಕಾಕೊಂಡಿಲ್ಲ, ನೀನೇ ಅವ್ರಿಬ್ರನ್ನ ತಗ್ಲಾಕಿದ್ದು. ಹೌದಲ್ವಾ, ಪಾಪ ಅವೆರಡು ಏನ್ ಮಾಡ್ಕೊಂಡಿದವೋ ಏನೋ. ತಡಿ ನೋಡ್ಕೊಂಡ್ ಬರ್ತೀನಿ. ಒಂದ್ ನಿಮಿಷ ನೀವೆಲ್ಲ ಕೂತ್ಕೊಳ್ಳಿ, ನಾನು ಹೋಗಿ ನೋಡ್ಕೊಂಡ್ ಬರ್ತೇನೆ. ಅಯ್ಯೋ ಬೇಡ ಬಾವ, ಅಮ್ಮನೇ ಹೋಗ್ಲಿ. ಅಲ್ಲೇನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ಹೇಳೋಕ್ಕಾಗುತ್ತೆ. ಅದು ನಿಜ, ಆದ್ರೆ ಅವ್ರು ಇಲ್ಲೇ ಕೂತ್ ಎಂಜಾಯ್ ಮಾಡ್ಲಿ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಯಾಕಮ್ಮ ಇಷ್ಟೊತ್ತು ಮಾಡಿದೆ? ನೀ ಬರ್ದೆ ಇಲ್ಲಿ ಈ ಪಾರ್ಟಿ ಸೋಲ್ತಾ ಇದೆ. ಅಯ್ಯೋ ಹೌದಾ, ಅದು ಬಿಸಿ ಹಾಲ್ಗೆ ನಿಂಬೆಹಣ್ಣು ಬಿದ್ದೋಗಿತ್ತು, ಅದಕ್ಕೆ ಲೇಟ್ ಆಯ್ತು. ಅಯ್ಯೋ, ಏನ್ ಹೇಳ್ತಿದ್ಯಮ್ಮ? ಹಾಗಾದ್ರೆ ಪಾಯಸದ ಕತೆ ಏನು? ಅಯ್ಯೋ, ಯಾಕೆಲ್ರು ಅರ್ಧ ಸ್ಟೇಟ್ಮೆಂಟ್ಗೆ ಇಷ್ಟು ಗಾಬರಿ ಆಗ್ತಿದ್ದೀರಾ? ಹಾಲಿಗೆ ಹುಳಿ ಬಿದ್ದಿರ್ಬೋದು, ಆದ್ರೆ ಅಲ್ಲಿದ್ದು ನಮ್ ಹಳೆ ಮುದ್ಕಿ. ಅವಳು ಇದ್ಮೇಲೆ ಫ್ಲಾಪ್ ಹೋಗೋ ಸೀನೇ ಇಲ್ಲ. ಅಂದ್ರೆ ಸಮಸ್ಯೆ ಏನೂ ಆಗ್ಲಿಲ್ವಾ? ಹಾಗಾದ್ರೆ ಆ ಹಾಲನ್ನು ಏನ್ರೇ ಮಾಡಿದ್ರಿ? ಒಡ್ದೋಗಿರೋ ಹಾಲನ್ನ ತೆಗೆದು ಸಕ್ಕತ್ತಾಗಿರೋ ರಸಗುಲ್ಲ ಮಾಡಿದಾಳೆ. ವಾವ್, ರಿಯಲಿ ನನ್ನ ಫೇವ್ರೆಟ್ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಅಮ್ಮು. ಎಲ್ಲ ನಾನು ಅಂದ್ಕೊಂಡಾಗೆ ಆಯಿತು ಅಂದರೆ ಇವಳು ಇನ್ನೇನೋ ಮಾಡಿದಾಳಂತೆ. ಡ್ಯಾಮೇಜ್. ಅಯ್ಯೋ, ಇವಳಿಗೇನಾಯ್ತ್ರೆ? ಬ್ರೇಕು ಫೇಲ್ ಆಗಿರ್ಬೇಕು. ಸುಮ್ಮನೆ ನಿಂತ್ಕೊಳ್ಳೆ, ಹಿಂದೂ ಮುಂದೆ ಯೋಚನೆ ಮಾಡದೆ ಮಾತಾಡ್ಬಿಡ್ತಾಳೆ. ಸರಿ ಸರಿ, ಈಗ ರಸಗುಲ್ಲ ತಿಂದು ಟೇಸ್ಟ್ ಹೇಳಿ. ಮೊದಲು ಅಮ್ಮನಿಗೆ. ಅಮ್ಮ, ಯಾಕೆ ನನ್ನ ನೋಡ್ತಿದ್ದೀರಾ? ತಿನ್ನಿ. ನೋಡಿ ನನ್ನಿ, ಎಲ್ಲೂ ಹೋಗ್ಬೇಡ, ನಾವೆಲ್ಲ ಆಟ ಆಡ್ತಿದೀವಿ. ಇನ್ನೆಲ್ಗೆ ಹೋಗೋದು ಬಾಬಾ? ಅಡ್ಗೆ ಕೆಲಸ ಮುಗ್ದೋಯ್ತು. ಅಮ್ಮಗ ಬಂದ್ಲು. ಇನ್ಮೇಲೆ ಯಾವ ಅಕ್ಷರ ಬೇಕಾದ್ರೂ ಕೊಡಿ, ಗೆಲ್ಲೋದ್ ನಾವೇ. ಜಾಸ್ತಿ ಇರೋದು, ಸುಮ್ನೆ ಬಿಲ್ಡಪ್ ಕೊಡ್ಬೇಡ. ಅವಳು ನಿಮ್ ಕಡೆ ಬಂದ್ಬಿಟ್ರೆ ನೀವು ಗೆದ್ ಬಿಡ್ತೀರಾ, ನಾವು ಬಿಟ್ಬಿಡ್ತೀವಾ? ಇದೇನ್ ಬಾಬಾ ಹಿಂಗ್ ಹೇಳ್ತಿದ್ದೀರಾ? ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವ, ನಾನ್ ಬಂದ್ಮೇಲೆ ನಂದೇ ಹವ. ಈ ರೌಡಿ ಬೇಬಿ ಆ ಕಡೆ ಕಿಳಿದ್ರೆ ಸೋತಿದ್ ದಾಖಲೆನೇ ಇಲ್ಲ. ಏ ಬಾರ. ಅದ್ಯಾ, ಅವ್ರ ಕಡೆ ಇಬ್ರು ಎಕ್ಸ್ಟ್ರಾ ಆಗ್ಬಿಟ್ರಲ್ಲ, ಏನ್ ಮಾಡೋದು? ಅಣ್ಣ, ಅವ್ರ ಕಡೆ ಇಬ್ರು ಎಕ್ಸ್ಟ್ರಾ ಆಗಿದ್ದಾರೆ, ಏನ್ ಮಾಡೋದು? ಪರವಾಗಿಲ್ಲ ಬಿಡು ಅದ್ಯಾ, ಒಬ್ರಲ್ಲ ಇನ್ನು 10 ಜನ ಕರ್ಕೊಂಬರ್ಲಿ. ಗೆಲ್ಲೋದ್ ನಾವು.
ಹೋದ್ಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಅನ್ನೋ ಹಾಗೆ ಆ ಸಾರಿಕಾ ತೊಲ್ಗೋದ್ಲು. ನೀನು ಅವಳ ಥರನೇ ಬಿಹೇವ್ ಮಾಡ್ತಾ ಇದೀಯ. ನಾನೇನ್ ಮಾಡ್ದೆ ಅತ್ತೆ? ಹಾಲಿಗೆ ನಿಂಬೆ ಹಣ್ಣು ಹಾಕಿದ್ ನೀನೇ ಅಲ್ವಾ? ನಿಂಬೆ ಹಣ್ಣಲ್ಲ, ನಿಂಬೆ ಹಣ್ಣಿನ ರಸ. ಮಾಡಿರೋ ಎಡ್ವರ್ಟ್ ಕೆಲ್ಸನ ದೊಡ್ಡದಾಗಿ ಹೇಳ್ಕೊಡೋದು ನೋಡು. ಅವ್ರಿಗದ್ ಎಡ್ವರ್ಟ್ ಆಗ್ಲಿ ಅಂತ ಮಾಡಿದ್ದು ಅತ್ತೆ. ಪೂರ್ತಿ ತಲೆ ಕೆಟ್ರೆ ಇಂಥ ಕೆಲ್ಸನೇ ಆಗೋದು. ಈ ಸೀರಿಯಲ್ ವಿಲನ್ ತರ ಹಾಲ್ಗೆ ಹುಳಿ ಹಿಂಡ್ ಬಂದಿದ್ಯಲ್ಲ, ನಿನ್ ಬುದ್ಧಿಗೆ ಏನ್ ಹೇಳ್ಬೇಕು? ಅತ್ತೆ, ನಾನು ಅವ್ರಿಗೆ ಅವಮಾನ ಆಗ್ಲಿ, ಅಡ್ಗೆ ಹಾಳಾಯ್ತು ಅಂತ ನಿಮ್ ಮುಂದೆ ಅವ್ರ ತಲೆ ತಗ್ಸೋ ಹಾಗಾಗ್ಲಿ ಅಂತ ಹಾಗೆ ಮಾಡಿದ್ದು. ಅದರಿಂದ ಏನಾಯ್ತು? ಪಾಯಸ ಹೋಗಿ ರಸಗುಲ್ಲ ರೆಡಿ ಆಗಿದೆ. ಅವಳು ಅದ್ರಲ್ಲೂ ಮ್ಯಾಜಿಕ್ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅತ್ತೆ. ನೋಡು, ನಾವು ನಮ್ಮ ಸ್ಟ್ರೆಂತ್ನ ಹುಡುಕ್ಬೇಕು. ಅದನ್ನ ಬಿಟ್ಟು ಎದುರಾಳಿ ಸ್ಟ್ರೆಂತ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಹೀಗೆ ಆಗುತ್ತೆ. ಅವರು ಅಡುಗೆ ಮಾಡೋದನ್ನೇ ಜೀವನ ಮಾಡ್ಕೊಂಡಿರೋರು. ಅಡುಗೆನಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅದನ್ನ ಹೇಗೆ ಸರಿ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿರತ್ತೆ. ಹೋಗಿ ಹೋಗಿ ಅವಳಿಗೆ ಅಡುಗೆ ಕಲ್ಸಕ್ಕೆ ಹೋಗಿದ್ಯಲ್ಲ, ನಿನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಆಕ್ಚುಲಿ ನನ್ನ ಗುರಿ ಸರಿಯಾಗೇ ಇತ್ತಲ್ವಾ ಅತ್ತೆ? ನನ್ನ ಹತ್ರ ವಾದ ಮಾಡಕ್ ಬರಬೇಡ. ಗುರಿ ಯಾವತ್ತೂ ದೊಡ್ಡದಾಗಿರ್ಬೇಕು. ಈ ತರ ಸಿಲ್ಲಿ ಸಿಲ್ಲಿಯಾಗಿ ಬಿಹೇವ್ ಮಾಡೋದಲ್ಲ. ಸ್ಪೀಚ್ನ ಯಾರು ಬೇಕಿದ್ರು ಮಾಡ್ತಾರೆ ಅತ್ತೆ. ನಾನು ಅಟ್ಲೀಸ್ಟ್ ಇದನ್ನಾರ ಮಾಡಿದ್ದೀನಿ, ಆದ್ರೆ ನೀವು ಏನು ಮಾಡಿಲ್ಲ. ನಾನು ಇಷ್ಟೋ ತನಕ ಏನು ಮಾಡಿಲ್ದೆ ಇರ್ಬೋದು, ಆದ್ರೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿನ್ ಥರ ಅಂತೂ ಫ್ಲಾಪ್ ಶೋ ಮಾಡಲ್ಲ. ಆಯ್ತು, ಅದೇನು ಯೋಚನೆ ಮಾಡಿದ್ದೀರಾ ಅದನ್ನಾರ ಹೇಳಿ. ಸರಿಯಾದ ಟೈಮ್ ನೋಡ್ಕೊಂಡು ಎಲ್ರ ಮುಂದೆ ಅಮೂಲ್ಯನ ಹತ್ರ ಇರೋ ಬಳೆ ಕಿತ್ಕೋ. ಮುಂದೆ ಏನ್ ಮಾಡಬೇಕು, ಹೇಗೆ ಮಾಡಬೇಕು ಅಂತ ನಾನು ಹೇಳ್ತೀನಿ. ನೀವು ಏನೇ ಮಾಡಿ, ಆದ್ರೆ ನಿಮ್ಮ ಪ್ಲಾನ್ ಏನು ಅಂತ ಕರೆಕ್ಟಾಗಿ ನಮಗೂ ಎಕ್ಸ್ಪ್ಲೇನ್ ಮಾಡಿ. ಆಮೇಲೆ ನನ್ನಿಂದ ಏನಾರ ವ್ಯತ್ಯಾಸ ಆದರೆ ಬೈಬೇಡಿ. ಸರಿ ಸರಿ, ನಾನೆಲ್ಲ ಕ್ಲಿಯರ್ ಆಗಿ ಹೇಳ್ತೀನಿ. ನಾನು ಹೇಳ್ದಷ್ಟು ಮಾಡಿದ್ರೆ ಸಾಕು. ಆಯ್ತು, ಅದೇನೋ ನಾನು ಮಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಇವರೆಲ್ಲ ಹೀಗೆ ನೆಮ್ಮದಿಯಾಗಿ ಆಟ ಆಡೋಕ್ಕಂತೂ ನಾನು ಬಿಡಲ್ಲ. ಸಾಹಿತ್ಯ, ನೀನು ಕಾನ್ಸಂಟ್ರೇಷನ್ ಮಾಡೋ ಜಾಗ ಅದಲ್ಲ. ನಾನು ಆ ಕಡೆ ಹೋಗ್ತಾನೆ ಇರಲಿಲ್ಲ ಅತ್ತೆ. ಆದ್ರೆ ಆ ಹುಚ್ಚಿ ಬಂದ ತಕ್ಷಣ ನಿಮ್ಮ ಮಗನ ಮುಖ ಹೇಗೆ ಅಳ್ತು ನೋಡಿದ್ರ, ನನ್ಗದನ್ನು ಸಹಿಸ್ಕೊಳಕ್ಕೆ ಆಗಲಿಲ್ಲ. ಮುದ್ದು ಮನಸೆ, ಪೆದ್ದು ಮನಸೆ, ಬುದ್ಧಿ ಇಲ್ಲದ ಮನಸೆ, ಸದ್ದೆ ಇಲ್ಲದೆ ಸುದ್ದಿ ಮಾಡಿದೆ, ಪ್ರೀತಿ ಬಂದಿದೆ ವಯಸ್ಸೆ. ಹೆಂಗೆ ನಮ್ಮ ಮೊಮ್ಮ ಅಕ್ಕ ಬಂದ್ಮೇಲೆ ಎಲ್ಲ ಬದಲಾಗೋಯ್ತು. ಬಾವ, ನೀವು ದೊಡ್ಡಾಗಿ ತೋಳ್ ತಟ್ಟಕ್ಕೂ ಮುಂಚೆ ಅಮ್ಮ ಅಕ್ಕನ ಎಂಟ್ರಿ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕಿತ್ತು. ಸ್ವಲ್ಪ ನೋಡ್ಕೊಂಡು ಮಾತಾಡೋ ಅಂಜು. ಈಗ ನಾವು ನಮ್ಮನೇಲಿಲ್ಲ, ಬೀಗ್ರ ಮನೇಲಿ ಇದ್ದೀವಿ ಅನ್ನೋ ಪರಿಜ್ಞಾನ ಇರಲಿ. ಅದಕ್ಕೆ ಪ್ರಸಂಗ ಮಾಡ್ಬೇಡ. ಅಯ್ಯ ಸುಮ್ನಿರಮ್ಮ, ನಾವೆಲ್ಲರೂ ಒಂದೇ ಫ್ಯಾಮಿಲಿ ತಾನೆ, ಏನಾಗಲ್ಲ ಬಿಡು. ಇನ್ನು ಎಷ್ಟೊತ್ರಪ್ಪ, ಬೇಗ ಹೇಳಿ, ಇಲ್ಲಾಂದ್ರೆ ಪಾಯಿಂಟ್ಸ್ ಬರ್ಕೋತೀವಿ. ಸಾ 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 ಸಾದ ಸೀದ ಗಂಡು ಹೈದ ನಿನ್ನ ನೋಡಿ ಬೆಂದುವಾರ ಮೊದಲ ಬಾರಿ ನನ್ನ ದೊರಸ್ತಾನಿ ದೊರಸ್ತಾನಿ ನೀನೇನೆ, ನನ್ನ
ನನ್ನ ಮನಸ್ಸೀಗ ನಿಂದೇನೆ ನನ್ನ ದೊರಸ್ತಾನಿ ನೀನೇನೆ ನನ್ನ ಮನಸ್ಸೀಗ ನಿಂದೇನೆ ನಾ 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 ನಾ. ಅಮ್ಮ ಅಕ್ಕ ನೀ ನಾಯಿಂದ ಎಲ್ಲ ಸಾಂಗ್ಸ್ ಮುಗ್ದೋಗಿದೆ ಕಣೆ. ಈಗ ಯಾವುದು ಉಳಿತಿಲ್ಲ. ಪರಿ ಡಾರ್ಲಿಂಗ್, ನಿನ್ ಕಾಲದ ಯಾವ್ದಾದ್ರು ಸಾಂಗ್ ಇದೆಯಾ ನೋಡು. ಮರ್ಯಾದೆ ಪ್ರಶ್ನೆ. ಎಲ್ಲರ ಕಾಲ್ನಿತ್ತದೆ ಕಾಲ. ನಿಮ್ಮ ಹತ್ರ ಇಲ್ಲ ಅಂದ್ರೆ ಹೇಳಿ, ನಮ್ಮ ಹತ್ರ ನಾದು ದೊಡ್ಡ ಲಿಸ್ಟೇ ಇದೆ. ಈ ಅಮ್ಮು ಇನ್ನು ಜೀವಂತವಾಗಿದ್ದಾಳೆ ಅದಕ್ಕೆ. ಸೋಲೋ ಸೀನೆ ಇಲ್ಲ. ನೂರಾರು ಪ್ರೀತಿ ಮಾತು, ನೂರಾರು ಸಾರಿ ಹಾಡಿ, ನೀನೇನೆ ಜೀವ ಎಂದು ನೂರಾರು ಆಣೆ ಮಾಡಿ, ಕಾರಣವೇ ಹೇಳದೆ ಏಕೆ ನನ್ನ ಬಿಟ್ಟು ಹೋದೆ. ನೀನಲ್ಲೇ ಹೋದರೆ ಏನು, ನೀ ನನ್ನ ಮರೆತರು ಏನು, ನೀನೇನೆ ಮಾಡಿದರೇನು, ನಿನ್ನನ್ನೇ ಮರೆಯುವೆಯೇನು, ನಿನ್ನಲ್ಲಿ ನಾನು ಅವಿತು ಕುಳಿತಿಲ್ಲವೇನು. ಐ ಲವ್ ಯು, I love you, I love you, I love you, I love. ಅಗ್ರಜ, ನಮ್ಮನೆಲ್ಲ ಹೆಂಗ್ ಪವರ್ ಕಟ್ ಆಗಕ್ ಸಾಧ್ಯ? ಮೇ ಬಿ ಇನ್ವರ್ಟರ್ ಏನೋ ಪ್ರಾಬ್ಲಮ್ ಇರಬೇಕು. Let me check it. ಅಮ್ಮ, ನಿನ್ ಮೊಬೈಲ್ನಲ್ಲಿರೋ ಬ್ಯಾಟ್ರಿನ ತಗೊಂಡೋಗೆ. ಪಾಪ ಅವನು ಕಾಣಿಸುತ್ತೋ ಇಲ್ವೋ? ಅಮ್ಮ, ಅದು ಬ್ಯಾಟ್ರಿ ಎಲ್ಲ ಟಾರ್ಚ್. ಮೊಬೈಲ್ ಬ್ಯಾಟ್ರಿ ಕಿತ್ಕೊಂಡು ಹೋದ್ರೆ ಬೆಳಕಾಗಲ್ಲ. ನನ್ನ ಕಾಲು ಹೇಳಕ್ಕೆ ಕಾಯ್ತಿರ್ತಾಳೆ ಇವಳು. ನಾನೇನು ಅಂದೆ ಅಂತ ಅಮ್ಮಗ ಅರ್ಥ ಆಯ್ತು. ಅಮ್ಮು, ನೀನು ಹೋಗಮ್ಮ. ಅವನು ಮೊಬೈಲ್ ತಗೊಂಡು ಹೋಗಿದ್ದಾನೋ ಇಲ್ವೋ ಗೊತ್ತಿಲ್ಲ. ಸರಿಮಾ. ಮೀಟರ್ ಆನ್ ಇದೆ, ಇನ್ವರ್ಟರ್ಲ್ಲೂ ಪ್ರಾಬ್ಲಮ್ ಇಲ್ಲ. ಮಳೆ ಇಲ್ಲ, ಗಾಳಿ ಇಲ್ಲ, ಲೈನು ಟ್ರಿಪ್ ಆಗಿಲ್ಲ. ಮತ್ತೆ ಮನೆ ಒಳಗಡೆ ಪವರ್ ಹೋಯ್ತು. ನೀನೇನ್ ಮಾಡ್ತಿದ್ಯಾ ಅಲ್ಲಿ? ಪವರ್ ಬೇರೆ ಇಲ್ಲ. ಅದಕ್ಕೆ ಬಂದೆ. ನಿನ್ ಕತ್ಲಲ್ಲಿ ಏನು ರಿಪೇರಿ ಮಾಡೋಕ್ಕಾಗಲ್ಲ ಅಲ್ವಾ? ಮೊದಲು ಮೊಬೈಲ್ ಟಾರ್ಚ್ ಬೆಳಕೆ ಸಾಕು ಅನ್ಕೊಂಡೆ. ಆಮೇಲೆ ಬೇಡ, ನಿಮ್ಗೆ ದೊಡ್ಡದಾಗಿ ಬೆಳಕು ತೋರ್ಸೋಣ ಅಂತ ಇದನ್ನ ತಂದೆ. ನೀನ್ ಯಾಕೆ ಹೀಗೆ? ನನ್ಗೇನಾಗಿದೆ? ಅದಕ್ಕೆ ಹಾಕಿ ಹೇಳ್ತೀಯ? ನೀನ್ ಯಾಕೆ ನೆಗೆಟಿವ್ ಆಗಿ ತಗೋತಿದೀಯ? ಮತ್ತಿನ್ನೇನು, ನೀನೇನು ಪಾಸಿಟಿವ್ ಆಗಿ ಕೇಳ್ದ್ಯಾ? ಅಫ್ಕೋರ್ಸ್, ಸಣ್ಣ ಸಣ್ಣ ವಿಚಾರದಲ್ಲೂ ಕೇರ್ ಮಾಡ್ತೀಯ.
ಹಾಗೇನೆ ಇನ್ನೊಬ್ರು ಕಂಫರ್ಟಬಲ್ ಆಗಿರ್ಲಿ ಅಂತ ಯೋಚನೆ ಕೂಡ ಮಾಡ್ತೀಯ. ಇದು ಎಲ್ಲರಲ್ಲೂ ಇರೋ ಗುಣ ಅಲ್ಲ. ಅದಕ್ಕೆ ನೀನ್ ಯಾಕೆ ಹೀಗೆ ಅಂತ ಕೇಳಿದೆ. ಏನೇ ಪ್ಲಾನ್ ಮಾಡಿದ್ರು ಕೂಡ ಇವರಿಬ್ರು ಒಟ್ಟಿಗೆ ಅಂಟ್ಕೊಂಡಿರ್ತಾರೆ. ಥು. ಆಗ್ಲೇ ನೀನ್ ಹಾಡಿದ್ದ ಹಾಡು ಹಾ ಸ್ವಲ್ಪ ಹಳೆ ಸಾಂಗು, ನನಗೆ ತುಂಬಾ ಇಷ್ಟ. ನಂಗೆ ನೆನಪಿತ್ತು. ಆ ಸಾಂಗ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್. ನೀನೀಗ ಬೋರ್ಡ್ ನೋಡ್ತೀಯಾ? ಯಾ, ಎಲ್ಲ ಕರೆಕ್ಟ್ ಆಗಿದೆ. ಮೋಸ್ಟ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೇಕು. ಐ ಥಿಂಕ್ ಐ ಕಾಲ್ ಸಂಬಡಿ. ನಿನ್ನ ಫೋನ್ ಜೇಬಲ್ಲಿಲ್ಲ, ಒಳಗೂ ಇರಲಿಲ್ಲ. ಇದು ಸಿಗ್ತಾರ ಅಂತ ನನ್ನ ಫೋನು ಅಲ್ಲೇ ಬಿಟ್ಬಿಟ್ಟು ಬಂದೆ. ವೆರಿ ಗುಡ್. ಈ ಲೈಟ್ ಇಟ್ಕೊಂಡು ನಿಂತಿರೋ ನೀನು ತುಂಬಾನೇ ಚೆನ್ನಾಗಿ ಕಾಣ್ತೀಯ. ಏನಂದ್ರೆ? ಐ ಮೀನ್ ಮೊಬೈಲ್ ಟಾರ್ಚ್ಗಿಂತ ಇದು ಬೆಟರ್ ಅಂತ ಹೇಳಿದೆ. ಎಲ್ಲ ಕಡೆ ಲೈಟ್ ಕಾಣ್ತಿದೆ. ಇದರಿಂದ ಎಲ್ಲ ಕಡೆ ಬೆಳಕು ಕಾಣ್ತಿದೆ. ಐ ಮೀನ್ ಎಲ್ಲಾನು ತುಂಬಾ ಬೆಟರ್ ಆಗಿ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿದೆ. ನೀನು ಹೇಳಿದ್ನೆಲ್ಲ ರಿಪೀಟ್ ಮಾಡು. ಶೋರ್. ನಾನು ಏನಂದೆ ಅಂದ್ರೆ, ಸಿ ಈಗ ಏನಾಯ್ತು? ಆರ್ತಿ ಕರೆಕ್ಟ್ ಟೈಮಿಗೆ ಬಂದೆ ನೋಡು. ಆಕ್ಚುಲಿ ಐಮ್ ಟ್ರೈಂಗ್ ಟು ಫಿಗರ್ ಔಟ್. ಚೆಕ್ ಮಾಡಿದೆ, ತುಂಬಾನೇ ಕಾಂಪ್ಲಿಕೇಶನ್ಸ್ ಇದೆ. ಮೋಸ್ಟ್ಲಿ ಇವತ್ತು ರಾತ್ರಿ ಎಲ್ಲ ಪವರ್ ಬರೋದೇ ಇಲ್ಲ ಅನ್ಸುತ್ತೆ. ನನಗೇನಾಗಿದೆ? ಅಮೂಲ್ಯ ಬಂದಾಗೆಲ್ಲ ಯಾಕೆ ಉಲ್ಟಾ ಸೀದಾ ಮಾತಾಡ್ತೀನಿ? ವಾಟ್ಸ್ ರಾಂಗ್ ವಿತ್ ಮೀ?